ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ಅನ್ಕೊಂಡಿನಿ. ಹತ್ತರಕ್ಕೆ ಪಲ್ಯ ಅಂದ್ರೆ ಯಾರಿಗೆ ಬೇಡಾಗಿರ್ತದ್ರಿ ಅವ್ರಿಗೆ ಈ ಥರ ಮಾಡಿಕೊಡ್ರಿ, ತಾವಾಗೆ ತಿಂತಾರೆ ನೋಡ್ರಿ. ಆರೋಗ್ಯಕ್ಕೆ ಯಾವ ಚಲೋ ಇರ್ತೈತಿ ಅದು ಎಲ್ಲರಿಗೂ ಬೇಡ ಆಗ್ತದ. ಬೇಡ ಅಂದಾಗ ಈ ಥರ ಒಂದ್ಸರಿ ಮಾಡಿಕೊಡ್ರಿ, ತಾವಾಗೆ ತಿಂತಾರೆ. ಈಗ ನೋಡ್ರಿ, ನಾನು ಹತ್ತರಕ್ಕೆ ಪಲ್ಯನ ತೊಗೊಂಡು ತೊಳೆದಿಟ್ಟಿನಿ. ಇದನ್ನು ಬೇರೆ ಸಮೇತವಾಗಿ ಕಿತ್ಕೊಂಡ್ಬಂದಿರ್ತಾರೆ ನಮ್ಮ ರೈತರು. ಅದನ್ನೆಲ್ಲ ಬೇರೆಲ್ಲ ತೆಗೆದು ಸ್ವಚ್ಛಗೆ ನಾನು ತೊಳೆದು ಇಟ್ಕೊಂಡಿನಿ ನೋಡ್ರಿ. ಇದನ್ನು ನಾವು ಸಣ್ಣಗೆ ಕಟ್ ಮಾಡ್ಕೋಬೇಕಾಗತ್ತೆ. ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡ್ರಿ. ಈ ಥರ ಮುಂದೆ ಇದಕ್ಕೇನೆಲ್ಲ ಹಾಕೋದು ಅಂತ ತೋರಿಸ್ತೀನಿ ನೋಡ್ರಿ. ಸಣ್ಣ ಉಳ್ಳಾಗಡ್ಡಿ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ಲಾಕತ್ತೀನಿ. ಒಂದು ಉಳ್ಳಾಗಡ್ಡಿ ಆದ್ರೆ ಸಾಕು. ನಾವು ಎಷ್ಟು ಹತ್ರಕ್ಕೆ ತೊಗೊಂಡಿರ್ತೀವಿ ಅದನ್ನು ನೋಡ್ಕೊಂಡು ಉಳ್ಳಾಗಡ್ಡಿ ಹಾಕೋದು. ಆಮೇಲೆ ಸ್ವಲ್ಪ ಮಸಾಲೆ ಖಾರನ ಹಾಕ್ಲಾಕತ್ತೀನಿ ನೋಡ್ರಿ. ಮುಂದೆ ಒಂದು ಸಣ್ಣ ಟೊಮೊಟೊ ತೊಗೊಂಡಿನಿ, ಸ್ವಲ್ಪ ಹುಳಿ ಆಗಲಿ ಅಂತ ಹೇಳಿ ಒಂದು ಕಟ್ ಮಾಡಿ. ಹುಳಿಗೋಸ್ಕರ ಟೊಮಟೊ ಹಾಕಿದ್ದಾಯ್ತು. ಸ್ವಲ್ಪ ಶೇಂಗಾ ತೊಗೊಳ್ಳೋನು, ಅಲ್ಲಲ್ಲೇ ಬಾಯಾಗ ಸಿಕ್ತಿದ್ದು ಅಂದ್ರೆ ಇನ್ನೂ ಮಸ್ತಾಗಿರ್ತೈತಿ. ಸ್ವಲ್ಪ ಶೇಂಗಾ ಹಾಕ್ಲಾಕತ್ತೀನಿ. ಬಟ್ಯಾಗ ಹುರಿದಿರೋಂಥ ಶೇಂಗಾ ಸಿಪ್ಪಿಯನ್ನು ತೆಗೆದು ಹಾಕ್ಲಾಕತ್ತೀನಿ ರೀ. ಸ್ವಲ್ಪ ಕೊತ್ತಂಬರಿನೂ ನಾ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಇದು ಭಾಳ ಅಂದ್ರೆ ಭಾಳ ಕಮ್ಮಿ ರೇಟ್ನಾಗ ಸಿಗ್ತದೆ, ಆದರೂ ಯಾರಿಗೂ ಬೇಡಾಗಿರ್ತದ್ರಿ. ಅವಾಗ ಈ ಥರ ಮಾಡಿರಿ. ನಾನು ಸ್ವಲ್ಪ ಅಡುಗೆ ಎಣ್ಣೆನ ಸೇರಿಸ್ಕೊಳಕತ್ತೀನಿ ನೋಡ್ರಿ. ಈಗ 1 ಸ್ಪೂನ್ದಷ್ಟು ಅಡುಗೆ ಎಣ್ಣೆನ ಹಾಕೀನಿ. ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಒಂದು ಸರಿ ನಾವು ಮಿಕ್ಸ್ ಮಾಡಿದ್ರೆ ಮುಗೀತು ನೋಡ್ರಿ. ರೆಡಿ ಆಕೈತಿ ಹತ್ತರಕ್ಕೆ ಪಲ್ಯ. ಇನ್ನೂ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ನಾವು ಇದಕ್ಕೆ ಹತ್ತರಕ್ಕೆ ಪಲ್ಯನೇ ಹಾಕಿವಿ ಅಂತ ಹೇಳಿ ಗೊತ್ತಾಗಲ್ಲ. ನಾ ತಿನ್ನಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಈ ಥರ ಮಾಡಿಕೊಟ್ರೆ ತಾವಾಗೆ ತಿಂತಾರೆ. ಇನ್ನೊಂದು ಸರಿ ಕೇಳ್ತಾರೆ ನೋಡ್ರಿ ಮಾಡಿಕೊಡು ಅಂಥೇಳಿ. ಅಷ್ಟು ರುಚಿಯಾಗಿ ಬರ್ತಿರ್ತದಿದ್ದು. ಅಪ್ಪುಟ ರೊಟ್ಟಿ ಜೋಡಿ ಬಾಡಿಸ್ಕೊಳ್ಳೋದು ಅಂದ್ರೆ ಇದು ನೋಡಿದ ತಕ್ಷಣ ಗೊತ್ತಾಗ್ತದೆ ಹತ್ತರಕ್ಕೆ ಅದ, ನಾವು ಒಲ್ಲೆಪ್ಪ ಅಂತೇಳಿ ಸೈಡಿಗೆ ಎತ್ತಿಡ್ತಿರ್ತಾರೆ. ಆಗ ಇದನ್ನು ಮಾಡಿದ್ರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ನೋಡ್ರಿ. ಈ ಥರ ರೆಡಿಯಾಗಿತ್ತು ಹತ್ತರಕ್ಕೆ ಪಲ್ಯ. ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ನಮ್ಮ ಕಡೆ ಅಂತೂ ಫುಲ್ ಹತ್ತರಕ್ಕೆ ಪಲ್ಯ ಬರ್ತೈತೆ ನೋಡ್ರಿ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗಿ ಹತ್ತರಕ್ಕೆ ಪಲ್ಯ ಮಾಡೋದು ಹೆಂಗೆ ಅಂಥೇಳಿ. ಜೋಳದ ರೊಟ್ಟಿ ಜೋಡಿಗೆ ಇದು ಸೈಡಿಗೆ ಬಾಡಿಸ್ಕೊಂಡ್ರೆ ಮಸ್ತಾಗಿರ್ತೈತೆ ನೋಡ್ರಿ. ಈ ಥರ ಬಂತು. ನಾನು ಇದಕ್ಕೆ ನೀರೆಲ್ಲ ಏನೂ ಹಾಕಿಲ್ರಿ, ಸ್ವಲ್ಪ ಎಣ್ಣೆ ಹಾಕಿನೆಲ್ಲ, ಅದರಲ್ಲಿಂದಾಗಿ ನೀರಾಗಿ ಕಾಣಿಸಾಕತ್ತೈತೆ ಅದು. ನೋಡಿದ್ರಲ್ಲ ಹತ್ತರಕ್ಕೆ ಪಲ್ಯ ಎಷ್ಟು ಜಲ್ದಿ ರೆಡಿ ಅಂತ. ಬಿಸಿ ರೊಟ್ಟಿ ಮಾಡೋದು ಇನ್ನು ಸೈಡಿಗೆ ಹಚ್ಕೊಂಡು ತಿಂತಾ ಇರೋದು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೋಡಿ ನಾನು ಬರ್ತಾನೆ ಇರ್ತೀನಿ ರೀ. ನಾನು ಇದ್ರ ಜೋಡಿ ಜೋಳದ ರೊಟ್ಟಿ ಮಾಡಿದ್ದೆ ರೀ. ಹಾಗಲಕಾಯಿ ಪಲ್ಯ ಜೋಳದ ರೊಟ್ಟಿ ಮಾಡಿ ಊಟ ಮಾಡ್ಲಕತ್ತೀನಿ ನೋಡ್ರಿ. ಸ್ವಲ್ಪನೂ ಎಲ್ಲಿನೂ ಅದು ಹತ್ತರಕ್ಕೆ ಅಂತ ಯಾರಿಗೂ ಗೊತ್ತಾಗೋಲಾಗೈತಿ. ಆ ಥರ ಪಲ್ಯ ರೆಡಿಯಾಗಿತ್ತು ಅದು. ಇದಕ್ಕೇನು ನಮ್ಮ ರೈತರು ಗೊಬ್ಬರ ಔಷಧಿ ಏನೂ ಹಾಕಿ ಬೆಳೆಸೋದಿಲ್ರಿ. ಮಳೆ ಮ್ಯಾಗ ಬಂದಿರ್ತದ, ಹಾಗಾಗಿ ಆರೋಗ್ಯಕ್ಕೆ ಭಾಳ ಚಲೋ ಇರ್ತದ. ಎಲ್ಲರೂ ಟ್ರೈ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ?